ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೊಳ್ತೀನಿ. ಇನ್ನೂ ನೀವೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಇದು ಸ್ಟೀಲ್ ಹ್ಯಾಂಗರು ನಮ್ಮೆಲ್ಲರ ಮನೆಯಲ್ಲೂ ಇರುತ್ತೆ. ಇದನ್ನು ನೋಡಿ, ಈ ಥರ 2 ಸೈಡ್ಸ್ ಈ ಥರ ಸಿಂಪಲ್ಲಾಗಿ ಈ ಥರ ಬೆಂಡ್ ಮಾಡಿಕೊಂಡ್ರೆ ಒಂದು ಸಿಂಪಲ್ ಆದಂಥ ಬುಕ್ ಸ್ಟೋರೇಜು ರೆಡಿ ಆಯಿತು. ಇದು ನಮ್ಮ ಎಕ್ಸ್ಟ್ರಾ ಪರ್ಸ್ನಲ್ ಬುಕ್ಸ್ ಹಾಗೆ ಸ್ಟೋರೀಸ್ ಬುಕ್ಸ್ನ ನಾವು ನೀಟಾಗಿ ಈ ಥರ ಒಂದು ಗೋಡೆನಲ್ಲಿ ಹ್ಯಾಂಗರ್ ಆಗಿ ಇದನ್ನು ಮಾಡಿಕೊಂಡು ಹೀಗೆ ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಬೋದು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಹಾಗೆ ನಮಗೆಲ್ಲರಿಗೂ ನೇಲ್ ಪಾಲಿಷ್ ಅಂದರೆ ತುಂಬ ಇಷ್ಟ. ಹಾಗೆ ನೇಲ್ ಪಾಲಿಷ್ ಹಾಕ್ಕೊಂಡ ತಕ್ಷಣವೇ ಅದನ್ನು ತುಂಬ ಹೊತ್ತು ಬಿಟ್ಟರೆ ಅದು ಡ್ರೈ ಆಗುತ್ತೆ, ಇಲ್ಲಾದರೆ ಡ್ರೈ ಆಗಲ್ಲ. ಇದಕ್ಕೊಂದು ಸಿಂಪಲ್ ಟಿಪ್ ಏನು ಅಂದರೆ, ಐಸ್ ಕ್ಯೂಬ್ಸ್ ವಾಟರ್ ಒಳಗಡೆ ಒಂದು 5-10 ಮಿನಿಟ್ಸ್ ಹೀಗೆ ಇಟ್ಕೊಂಡ್ರೆ ಬೇಗ ಡ್ರೈ ಆಗಿಬಿಡತ್ತೆ. ನೋಡಿ ಎಷ್ಟು ನೀಟಾಗಿ ಬೇಗ ಡ್ರೈ ಆಗೋಯ್ತು. ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆ ಇನ್ನೊಂದು ಟಿಪ್ ಏನು ಅಂದರೆ, ನೋಡಿ, ಇವಾಗ ನಾವು ನೇಲ್ ಪಾಲಿಷ್ ಹಚ್ಕೊಳ್ಬೇಕಾದ್ರೆ ಎಷ್ಟೇ ಹುಷಾರಾಗಿ ಹಚ್ಕೊಂಡ್ರೂ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗೋಗುತ್ತೆ. ಅದಕ್ಕೆ ಒಂದು ಸಿಂಪಲ್ ಟಿಪ್ ಏನು ಅಂದರೆ, ನೋಡಿ, ಈ ಥರ ಕ್ಲಿಪ್ ಬರುತ್ತಲ್ಲ, ಬಟ್ಟೆ ಕ್ಲಿಪ್ಪು, ಆ ಕ್ಲಿಪ್ನ ನೋಡಿ ಈ ರೀತಿ ಹಾಕ್ಕೊಂಡು ಅಷ್ಟು ನೀಟಾಗಿ ನೇಲ್ ಪಾಲಿಶು ಹಾಕ್ಕೊಂಬಿಟ್ವಿ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆ ನೋಡಿ, ಈ ಥರ ಪ್ಲಾಸ್ಟಿಕ್ ಕವರ್ಸು ಬೇರೆ ಬೇರೆ ಡಿಸೈನಲ್ಲಿ ಹಾಗೆ ಕಲರ್ಸಲ್ಲಿ ಮನೆಯಲ್ಲಿ ಎಷ್ಟೊಂದು ಇರುತ್ತೆ. ಅದನ್ನು ಕೆಲವೊಂದು ಸತಿ ನಾವು ಯೂಸ್ ಮಾಡ್ತೀವಿ, ಕೆಲವೊಂದು ಸತಿ ಮರ್ಚಿಬಿಟ್ಟು ಹಾಗೆ ಇಟ್ಬಿಡ್ತೀವಿ. ಅದರಿಂದ ನಾವು ಒಂದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಸ್ಟೋರೇಜ್ನ ರೆಡಿ ಮಾಡ್ಕೊಳ್ಬೋದು. ಒಂದು ಬಾಕ್ಸ್ ಟೈಪ್ನಲ್ಲಿ ಅದನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಹೇಗೆ ಅಂತ ನೋಡಿ. ಫಸ್ಟ್ ಫೋಲ್ಡು ಆ ಥರ ಮಾಡಿಕೊಂಡು ಆ ನಂತರ ನೋಡಿ ಹೀಗೆ ಇದನ್ನು ಈ ಥರ ಮರ್ಚ್ಕೊಳ್ಬೇಕು. ಮರ್ಚ್ಕೊಂಡಾದಮೇಲೆ ಒಂದಷ್ಟು ಕಾರ್ಡ್ಬೋರ್ಡ್ನ ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೈಜಸ್ನ ನೋಡಿಕೊಂಡು ಮೆಷರ್ಮೆಂಟ್ ಮಾಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ಮೊದಲು 2 ಪೀಸಸ್ ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಹಿಂದಗಡೆಯಿಂದ ಈ ಸೈಡು ಮತ್ತು ಆ ಸೈಡು ಈ ಥರ ಹಾಕಬೇಕು. ಆಮೇಲೆ ಒಳಗಡೆ ಒಂದು ಚಿಕ್ಕದಾಗಿ ಒಂದು ಕಾರ್ಡ್ಬೋರ್ಡ್ ಶೀಟ್ ಹಾಕಿಬಿಟ್ರೆ ಒಂದು ಈಸಿಯಾಗಿ ಒಂದು ಸ್ಟೋರೇಜು ರೆಡಿ ಆಯಿತು. ಇದಕ್ಕೆ ನೀವು ಬೇಕಾದ್ರೆ ಸೈಡಲ್ಲಿ ಪಿನ್ಸ್ ಕೂಡ ಮಾಡಿಕೊಂಡ್ರೆ ಬಿಗಿಯಾಗಿ ನೀಟಾಗಿ ಫಿಕ್ಸ್ ಆಗುತ್ತೆ. ಹಾಗೆ ನೋಡಿ, ಇದು ದೀಪಂ ಆಯಿಲು. ನಾವು ದೀಪದ ಎಣ್ಣೆ ನೋಡಿ ಈ ಥರ ಮುಚ್ಚಳ ಬಿಚ್ಚಿಬಿಟ್ಟು ಈ ರೀತಿ ಹಾಕಬೇಕಾಗತ್ತೆ ಪ್ರತಿ ಸಾರಿನೂ. ಅದಕ್ಕೋಸ್ಕರ ಇದು ಈ ಥರ ಹಾಕದೆ ಇನ್ನೊಂದು ಥರ ಈಸಿಯಾಗಿ ಹಾಕೋದು ಹೇಗೆ ಅಂದರೆ, ನೋಡಿ, ಈ ಥರ ಟೂತ್ ಪೇಸ್ಟ್ ಖಾಲಿ ಆಗಿರೋದು ನಮ್ಮ ಮನೆಗಳಲ್ಲಿ ಇರುತ್ತೆ. ಅದನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಆ ನಂತರ ನೋಡಿ ಈ ಥರ ಮುಚ್ಚಳ ಇರುತ್ತಲ್ಲ, ಅದು ಬಾಟಲ್ದು ಮುಚ್ಚಳ ಇರುತ್ತಲ್ಲ, ಆ ಬಾಟಲ್ನ ಈ ಸೈಜಲ್ಲಿ ಕಟ್ ಮಾಡಿಕೊಂಡು ನೀಟಾಗಿ ಗಮ್ ಹಾಕಿ ಪೇಸ್ಟ್ ಮಾಡಿಬಿಟ್ರೆ ಅದು ನೀಟಾಗಿ ಪೇಸ್ಟ್ ಆಗುತ್ತೆ. ಪೇಸ್ಟ್ ಆದಮೇಲೆ ಅದನ್ನು ನೋಡಿ ಬಾಟಲ್ ಮುಚ್ಚಳ ರೆಡಿ ಆಗೋಯಿತು. ಇದನ್ನು ನೀಟಾಗಿ ಓಪನ್ ಮಾಡಿಕೊಂಡು ಅದರೊಳಗಡೆ ದೀಪದೊಳಗಡೆ ಎಣ್ಣೆ ಹಾಕ್ಬೋದು. ಹಾಗೆ ನೀಟಾಗಿ ಕೂಡ ಕ್ಲೋಸ್ ಮಾಡ್ಕೊಳ್ಬೋದು. ಹಾಗೆ ಒಂದು ಈಸಿಯಾಗಿ ಬಾಚಿಂಗೆಗಳನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ. ನೋಡಿ, ನಮ್ಮ ಬೇಗ ಬಾಚಿಂಗೆಗಳು ಗಲೀಜಾಗ್ಬಿಡತ್ತೆ. ಅದನ್ನು ಈಸಿಯಾಗಿ ಹೇಗೆ ಕ್ಲೀನ್ ಮಾಡೋದು ಅಂದರೆ, ನೋಡಿ, ಈ ಥರ ಪೌಡರ್ ಬರುತ್ತಲ್ಲ, ನಾವು ಫೇಸ್ ಹಾಕೋ ಪೌಡರು ಯಾವುದೇ ಆದರೂ ಪರವಾಗಿಲ್ಲ, ಅದನ್ನು ನೋಡಿ ಈ ರೀತಿ ಹಾಕಿಬಿಟ್ಟು ವೇಸ್ಟ್ ಟೂತ್ ಬ್ರಷ್ ಇರುತ್ತಲ್ಲ, ವೇಸ್ಟ್ ಅಂತ ಬಿಸಾಕಿರ್ತೀವಲ್ಲ, ಅದನ್ನು ನಾವು ಈ ರೀತಿ ಯೂಸ್ ಮಾಡಿಕೊಂಡು ಆನಂತರ ವಾಶ್ ಮಾಡಿದ್ರೆ ನೀಟಾಗಿ ವಾಶ್ ಆಗುತ್ತೆ. ಇನ್ನು ಸೆಕೆಂಡಾಗಿ ಇನ್ನೊಂದು ಥರ ಕೂಡ ನಾವು ಇದನ್ನು ಬಾಚಿಂಗೆನ ಕ್ಲೀನ್ ಮಾಡ್ಬೋದು. ಹೇಗೆ ಅಂದರೆ, ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕಿಬಿಟ್ಟು ಅಥವಾ ಯಾವುದೇ ಒಂದು ಲಿಕ್ವಿಡ್ನ ಹಾಕಿಬಿಟ್ಟು ನೋಡಿ ಈ ಬಟ್ಟೆ ಬ್ರಷ್ ಬರುತ್ತಲ್ಲ, ಆ ಬ್ರಷಲ್ಲಿ ಸುಮ್ಮನೆ ಸಿಂಪಲಾಗಿ ಹಿಂಗೆ ಅಂದಿದ ತಕ್ಷಣ ಅದು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ.